ಗುಡ್ ನ್ಯೂಸ್ ಸಿಟಿ ಚರ್ಚ್ ವತಿಯಿಂದ ಯೇಸು ಕ್ರಿಸ್ತನ ಪ್ರೀತಿಯ ಕುರಿತು ಒಂದು ನಾಟಕ ರೂಪದಲ್ಲಿ ತೋರಿಸಲಿಕ್ಕಿದ್ದೇವೆ. ಇದು ಇಬ್ಬರು ಫ್ರೆಂಡ್ಸ್ನ ಕಥೆ. ಹಾಯ್ ವರ್ಷಿಣಿ, ಯಾಕೆ ಎಷ್ಟು ಬೇಜಾರಲ್ಲಿದೆಯಾ? ಅಯ್ಯೋ, ಏನ್ ಹೇಳಿ, ಮನಸ್ಸಿಗೆ ಸಮಾಧಾನನೇ ಇಲ್ಲ. ಮನೆಯಲ್ಲಿ ಅಪ್ಪ ಅಮ್ಮನ ಜಗಳ, ಅಣ್ಣ ಒಬ್ಬನಿದ್ದಾನೆ, ಅವನಿಗೆ ಅವನದೇ ಒಂದು ಲೋಕ. ಇದರ ಮಧ್ಯದಲ್ಲಿ ಬದುಕಲು ಆಗ್ತಾನೇ ಇಲ್ಲ. ಮನಸ್ಸಿಗೆ ಸಂತೋಷ ಸಮಾಧಾನ ಏನೂ ಇಲ್ಲ. ಏನೋ ಒಂಥರ ಭಯ ಅನಿಸಿದೆ. ಸರಿ, ನೀನೇನ್ ಮಾಡ್ತಿದ್ಯಾ? ಸಣ್ಣಗಿರುವಂತ ವಾಕ್ಯ ಕಲಿತಾ ಇದ್ದೀನಿ. ತೋರಿಸು ನೋಡೋಣ. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ಎಷ್ಟು ಚೆನ್ನಾಗಿದೆಯಲ್ಲ. ಎಷ್ಟು ಚೆನ್ನಾಗಿದೆಯಲ್ಲ. ಜೀಸಸ್ ಎಂದು ಬರೀ ಕ್ರಿಶ್ಚಿಯನ್ಸ್ ಇರುವಂತ ಮಾತ್ರ ದೇವರಲ್ಲ, ಎಲ್ಲರಿಗೂ ಇರುವಂತ ದೇವರು. ಆದ್ರಿಂದ ನೀನ್ ಮಲಗೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡು. ಮಗು ಹೇಗೆ ಎಲ್ಲಾ ವಿಷಯಗಳನ್ನ ತಂದೆ ಬಳಿ ಹೇಳ್ಕೊಳ್ಳುತ್ತೋ, ಅದೇ ರೀತಿಯಾಗಿ ನೀನು ಎಲ್ಲಾ ವಿಷಯಗಳನ್ನು ನಿನ್ನ ತಂದೆ ಬಳಿ ಹೇಳ್ಕೋ ರೀತಿಯಲ್ಲಿ ದೇವರ ಬಳಿ ಹೇಳ್ಕೋ. ದೇವ್ರು ಎಲ್ಲಾ ವಿಷಯಗಳಿಗೆ ಬಿಡುಗಡೆ ಕೊಡ್ತಾನೆ. ಸರಿ ಕಣೆ, ನೋಡ್ತೀನಿ. ಹೀಗಾದ್ರೂ ಒಂದು ಸಮಾಧಾನ ಸಿಗ್ಲಿ. ನೀನ್ ಹೇಳೋದ್ರಲ್ಲಿಗೆ ಮನಸ್ಸಿಗೆ ಸಮಾಧಾನ ಆಯ್ತು. ಸರಿ ಕಣೆ, ನಾನು ನಿನ್ಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಸಂತೈಸುವ ತಾಯಿಯಂತೆ ನಾನೇಸು ನಾನರು, ಸಂತೈಸುವ ತಾಯಿಯಂತೆ ನಾನೇಸು ನಾನರು. ನಿನ್ನನ್ನು ಬಿಟ್ಟು ಬಾಳಲಾರೆದು. ನೀನೇ ವರ್ಷಿ ಜೊತೆ ನೀನು ಸೇರ್ಕೊಂಡ ಅಲ್ಲೆಲ್ಲೂಯಾ ಸ್ತೋತ್ರ ಹೇಳ್ಕೊಂಡು ಒಂಥರ ಹೊಸ ಸ್ಟೈಲ್ ಮಾಡ್ಕೊಂಡು ವೀಕೆಂಡ್ ಪಾರ್ಟಿ ಹೋದ್ರೇನೆ ಖುಷಿ. ಆ ದೇವರು ಈ ದೇವರು ಎಲ್ಲ ಒಂದೇ, ಅದೆಲ್ಲ ಬಿಟ್ಟು ಬಾ. ಇವಾಗ ಮಾತೆಗೆಲ್ಲ ತಲೆ ಕೆಡಿಸ್ಕೋಬೇಡ ವರ್ಷಿಣಿ. ಸರಿ
ಅನೇಕರ ಜೀವನವಾಗಿದೆ. ಇವಾಗ ನೋಡಿರುವಂತ ನಾಟಕ ಅನೇಕರ ಜೀವನವಾಗಿದೆ. ಕಷ್ಟ